ರತ್ನಕ್ಕಯ್ಯ ಯಾವ ಮಾಡ್ತಿದ್ಯಕ್ಕ? ಎಲ್ಲಿದ್ಯಾ? ಬಾಯಲ್ಲಿ ಒಂದಿಟ್ಟು ಅರ್ಜೆಂಟು. ಪಾಪ ಅದೇ ನಿಮ್ಮ ರ್ಯಾಂಗೋಗೆ ಕೃಷ್ಣ ಡ್ರೆಸ್ ಹೇಳಿದ್ದಲ್ಲ ತಗೊಂಬಂದಿದ್ದೀನಿ, ಬಾ ನೋಡ್ದ. ಯಪ್ಪ, ನೀನ್ ಹಂಗೆ ಹೇಳಿದ್ರೆ ಆ ಅಜ್ಜಿಗೆ ಎಲ್ಲ ಕೇಳಲ್ಲ. ಒಂದು ಜೋರ ಕೂಗು. ನೀನ್ ಹೇಳಿರೋದು ಕೇಳಿಸ್ತೈತೆ ಹಂಗಪ್ಪ. ನೀನ್ ಒಳ್ಳೆ ನಿಧಾನ ಕೇಳ್ತಿ, ಅದೇ ರಾಗ ಹೇಳ್ಕೊಂಡು. ಬಾಯಿ ಮುಚ್ಕೊಂಡು ನಿಂತು ಕೇಳಿಸ್ತೈತಿ. ಏನು ಊರು ಬಾಯಿ ತಕ್ಕಂಗೆ ಕಿರಿಸ್ಬೇಕೇನ ಇವನು ಹೇಳಲ್ಲ ಅಕ್ಕ. ಬಾಯಿ ಮುಚ್ಕೊಂಡು ನಿಂತ್ಕೆ, ನಂಗೂ ಗೊತ್ತವ ಅಕ್ಕಗೆ ಒಂದಿಟ್ಟು ಕೇಳಲ್ಲ ಅಂಬದು. ನೀನಿರ್ವರ ಕಣ್ಲ, ನೀನು ಬೋಲು ಮಾತಾಡೋದು ಕಲ್ತಿದ್ಯಾ ಮಂಚ? ನೀನು ಸೋರಿಯಾಗಿ ತಿಂತೀಯ ನೋಡು. ಸುಮ್ಮ ಬಾಯಿ ಮುಚ್ಕೊಂಡು ನಿಂತ್ಕೆ. ಲೋ ಪಾಪ ತಿಮ್ಮ, ನಮ್ಮ ಪಾಪ ಕೃಷ್ಣ ಡ್ರೆಸ್ ತಂದೆ ಅವಳ ಕೈಯಾಗ ಏನೋ ಇಟ್ಕೊಂಡಿರಂಗಿದ್ಯಾ, ಹಂಗಾರೆ ತೊಂದಿರಂಗಿದ್ಯಪ್ಪ. ಎಲ್ಲಿ ತೋರ್ಸಿ ಅಂತ ತಂದಿದ್ಯಾ ನೋಡೋಣ. ಹ್ಞೂ ಕಣ್ರತ್ನಕ್ಕಯ್ಯ, ತಗೊಂಬಂದಿದ್ದೀನಿ. ಅದಕ್ಕೆ ತಗೊಂಬಂದೆ, ತೋರ್ಸೋಣ ಕೊಡೋಣ, ಹಂಗೆ ಕೊಟ್ಟು ಹೋಗೋಣ ಅಂತೇಳಿ. ನೋಡು ನಿಮ್ಮ ರಂಗ ಅದು ಎಲ್ಲಿಂದ ಕೃಷ್ಣ ಡ್ರೆಸ್ಸು ಅಂತಿದಂಗೆ ಬಡ ಓಡ್ ಬಂದ್ಬಿಟ್ಟು ಮರಾಮ ಈ ಹುಡುಗರಿಗೆ ಈಗಳಕ್ಕೋ ದುಡ್ಡು ಹಂಚರಿ ಕಾಣ್ತೈತಿ. ಈ ನೋಡು ಜೀವ ತಿಂತಾವ ಅದೇ ಅಪ್ಪೋ ಡ್ರೆಸ್ಸು, ಅಪ್ಪೋ ಮೇಕಪ್ಪಿಂದು, ಅದು ಇದು ಹಾಳಾದ್ವನ ಅಂತಾನೆ. ನಮ್ಗಲ್ವೇ ರತ್ನಕ್ಕಯ್ಯ ಕಾಣ ದುಡ್ಡು ಹಂಚರಿಗೆ. ಇವಕ್ಕೆ ಹೆಂಗೆ ಕಾಣ್ಬೇಕು ಹೇಳು? ಹ್ಞೂ ಕಣ್ಲ ಪಾಪ, ನಾನು ಸರಿಯಾಗಿ ಬೈದೆ ಈ ಹುಡುಗಿಗೆ. ಇವಕ್ಕೆ ಕಾಣಿಸ್ತೈತೆ, ತಿಂದು ಕೂಳು ಹೆಚ್ಚಾಗ್ತೈತೆ, ಕೂಳು ಕುಗ್ಸ್ತೈತೆ. ಯಾವ ಮಾಡ್ತವೆ ಅವ್ರು ಮೇಡಮ್ ಅವ್ರು ಹೇಳ್ದಂಗೆ ಇವು ಕುಡಿತವೆ. ಅವಕ್ಕಂತೂ ಏನು ಉದ್ಯೋಗ ಇಲ್ಲ, ಇವಕ್ಕೆ ಇನ್ನೇನು ಮಟ್ ಮಾಡಲೇ ಇಲ್ಲ ಬಾತ್ತಾಗಿ. ಈಗ ನೋಡು ರತ್ನಕ್ಕಯ್ಯ, ಇವೇ 2 ಜೊತೆ ತಂದಿದ್ದೀನಿ. ಈ ಅರಿಶಿಣದವು ನಮ್ಮನವು, ಈ ಕೆಂಪನವು ನಿಮ್ಮನವು. ಇವು ನೀನು ಕೊಟ್ಟಿದ್ದಲ್ಲ ದುಡ್ಡು, ಅದಕ್ಕೆ ಸರಿಯಾಗಿ ತಂದಿದ್ದೀನಿ. ಇದು ಅರಿಶಿಣದು ಒಂದಿಷ್ಟು ಶಾನೆ ರೇಟಿಂದು, ಅದಕ್ಕೆ ಶಾನೆ ರೇಟಿಂದೇ ತಂದೆ ನನ್ನ ಮಗುಗೆ. ನೋಡ್ಲ ಪಾಪತಿಮ್ಮ, ಇನ್ನ ಕೈ ಕೊಡೋದು ಜಾಸ್ತಿ. ಇಬ್ರು ಆಲೆ ತಗ್ಲಕ್ಕೆ ನಿಂತ್ಕೊಂಡ್ಬಿಟ್ರು. ಅಯ್ಯೋ ನಾಸ್ತಿನಪ್ಪ ಇವಕ್ಕೆ. ಏನಂದ್ರು ನಾವು ಬೋಲ್ ಚೆನ್ನಾಗಿರೋ ತಂದಿದ್ಯಾ ಕಣ್ಲತ್ತಿಮ್ಮ. ಬೋಲ್ ಚೆನ್ನಾಗಿರೋ ತಂದಿದ್ಯಪ್ಪ ದೇವರಣೆಗೂ. ಅಜ್ಜಿ ಚೆನ್ನಾಗಿ ಕಾಣಿಸ್ತೀನಿ ನಾನು ನೋಡಕ್ಕೆ? ಓಹೋ, ಬಲ್ ಚೆನ್ನಾಗಿ ಕಾಣಿಸ್ತೀಯ ಬಿಡಪ್ಪ. ಇನ್ನೇನು ಊಟ ತಿಂಡಿ ಏನು ಕೇಳಲ್ಲ, ಇವಾಗ ಬಟ್ಟೆ ಸಿಕ್ಕವಲ್ಲ, ಇನ್ನು ಖುಷಿ ಬಿಡು. ಅಜ್ಜಿ, ಮತ್ತೀಗ ನಮ್ಮ ಅಮ್ಮ ಹೇಳ್ತಿದ್ರು ನೀನು ಬೋಲ್ ಚೆನ್ನಾಗಿ ಕತೆ ಹೇಳ್ತೀಯಂತೆ. ಈ ಕೃಷ್ಣ ಜನ್ಮಾಷ್ಟಮಿ ಯಾಕೆ ಆಚರಣೆ ಮಾಡೋದು ಅಂತ ನಿಂಗೆ ಗೊತ್ತಿದ್ರಿ ಹೇಳ್ರತ್ನ ಅಜ್ಜಿ? ಕೃಷ್ಣ ಹುಟ್ಟಿರ್ತಾನಲ್ಲ, ಅದನ್ನೇ ಕೃಷ್ಣ ಜನ್ಮಾಷ್ಟಮಿ ಅನ್ನೋದು. ಅದು ನಿನ್ನೇನು ಏನು ಅನ್ನಲ್ಲ, ಅಂದ್ರೆ ಕತೆ ಐತಪ್ಪ. ಅದನ್ನ ಹೇಳ್ಬೇಕು ಅಂದ್ರೆ ಶಾನೆ ಗೊತ್ತಾಗ್ತೈತೆ. ಹೋಗ್ರತ್ತೆ, ಯಾರು ಹೇಳ್ತಾರತ್ತೆ? ನನಗೂ ಬೇಜಾರೈತೆ ಕತೆ ಗೀತೆ ಹೇಳಕ್ಕೆ. ನನಗೂ ಟೈಮ್ ಇಲ್ಲ, ಬದುಕೈತಿ. ಈ ರತ್ನಕ್ಕಯ್ಯ ಪಾಪ ಹುಡುಗರು ಆಸೆಯಿಂದ ಕೇಳ್ತ. ಈಗ ನಿನಗೆ ಬ್ಯಾರ್ಯಾರು ಹೇಳಿರ್ತಾರೆ, ನೀನು ಒಬ್ರಿಗೆ ಹೇಳಿರೆ ಇವ್ರು ಇನ್ನೊಬ್ರಿಗೆ ಹೇಳ್ತಾರೆ, ಹಂಗೆಲ್ಲ ತಿಳ್ಕೊಂತಾರೆ. ಇಲ್ಲ ಅಂದರೆ ಎಲ್ಲ ಮರ್ತೋಗ್ತಾರೆ. ಅದು ಏನು ಕತೆ ಹೇಳು? ನನಗೂ ಏನು ಗೊತ್ತಿಲ್ಲ, ನಾನು ಕೇಳ್ಕೊಂತೀನಿ. ಹೇಳು ರತ್ನಕ್ಕಯ್ಯೋ, ನಿನ್ನ ಬೋಲ್ಸನ ಕತೆ ಹೇಳ್ತೀಯ ಅಂತ ನಮ್ಮಳು ಹೇಳ್ತಿದ್ಲು ಅವಳು ಮಂಜಿ. ಮತ್ತೀಗ ಮಧುರ ಅಂತ ಹೇಳ್ಬಿಟ್ಟು ಒಂದು ರಾಜ್ಯ ಇರ್ತೈತಂತೆ. ಅದ್ರಾಗೆ ಉಗ್ರಸೇನ ಅಂತಾನೆ ಏನೋ ಒಬ್ಬ ರಾಜ ಇರ್ತಾನಂತೆ. ಅವನಿಗೆ 2 ಮಕ್ಳಂತೆ, ಒಂದು ಹೆಣ್ಣು ಒಂದು ಗಂಡು ಅಂತೆ. ಗಂಡು ಹುಡುಗನ ಹೆಸರು ಕಂಸ ಅಂತೆ, ಇನ್ನ ಅದು ಹೆಣ್ಣು ಹುಡುಗಿರ್ತೈತಲ್ಲ ಅದ್ರ ಹೆಸರು ದೇವಕಿ ಅಂತೆ. ದೇವಕಿಗೆ ಅಂದ್ರೆ ಕಂಸಕ್ಕೆ ಬಹಳ ಇಷ್ಟ ಅಂತೆ. ಅವಳು ಒಂದು ತಂಗಿ ಅಂದ್ರೆ ಜೀವ ಅಂತೆ ಅವನಿಗೆ. ಹಿಂಗೆ ಇರ್ಬೇಕಾದ್ರೆ ದಿನ ಕಳೆದ್ಬಿಟ್ಟು ಆ ದೇವಕಿ ಎಂಬಳಿಗೆ ಮದುವೆ ಮಾಡ್ತಾರಂತೆ. ಮಾಡಿಬಿಟ್ಟು ಅವಳನ್ನ ಗಂಡನ ಮನೆಗೆ ಕಳಿಸ್ಬೇಕಲ್ಲ. ಅವ್ರ ಅಣ್ಣ ಏನೇನೋ ಮುಂದಾಳತ್ವ ಮಾಡ್ಕೊಂಡು ಆ ಗಂಡನ ಮನೆಗೆ ಬಿಟ್ಟು ಬರಕ್ಕೆ ಹೋಗ್ತಾ ಇರ್ತಾನಂತೆ. ಅವಾಗ ಹೋಗ್ತಾ ಇರ್ಬೇಕಾದ್ರೆ ಆಕಾಶದಾಗೆ ಯಾರೋ ಮಾತಾಡ್ದಂಗ ಆಗ್ತೈತಂತೆ. ಅವನಿಗೆ ಕಂಸುಗೆ ಭಯ ಆಗ್ತೈತಂತೆ. ಇದ್ಯಾರಪ್ಪ ಮ್ಯಾಲೆ ಯಾರು ಕಮ್ಮಲ್ಲ, ಆದ್ರೂ ಯಾರೋ ಒಂದು ಹೆಂಗ್ಸ್ ಮಾತಾಡ್ದಂಗೆ ಮಾತಾಡ್ತೈತಲ್ಲ ಅಂತ ಭಯ ಆಗ್ತೈತಂತೆ. ತಿರ್ಗಾ ಆ ಹೆಂಗ್ಸು ಹೇಳ್ತೈತಂತೆ, ಕಂಸ, ನಿನ್ ಸಾವನ್ನ ನೀನೇ ಆಡಂಬರವಾಗಿ ಅದ್ದೂರಿಯಾಗಿ ಇದು ಮಾಡ್ತಾ ಇದೆಯಾ. ನಿನ್ ತಂಗಿ ಹುಡ್ತೈತಲ್ಲ 8ನೇ ಮಗು, ಅದರಿಂದಲೇ ನಿನ್ ಸಾವು ಅಂತ ಹೇಳ್ಬಿಟ್ಟು ಹೇಳಿ ಸುಮ್ಕಾಗ್ತೈತಂತೆ. ಅದನ್ನ ಕೇಳ್ತಿದ್ದಂಗೆ ಅವ್ನ ಕಂಸ ಅಂಬನಿಗೆ ಬೋಲ್ ಸಿಟ್ಟು ಬತ್ತೈತಂತೆ. ಬತ್ತಿದಂಗೆನ ಅವನಿಗೆ ತಡ್ಕಮಕ್ಕಾಗಲ್ವಂತೆ. ಅವನಿಗೆ ಅವನ ತಂಗಿ ಅಂದ್ರೆ ಬಹಳ ಇಷ್ಟ ಅಲ್ಲ. ಹೋಗ್ಬಿಟ್ಟು ಗಾಡಿ ಕುಂತಿರ್ತಾಳಲ್ಲ, ಆಗ ಅವಳನ್ನ ಜುಟ್ಟು ಇಟ್ಕೊಂಡು ಹೇಳ್ಕೊಂಬಂದು ಸಾಯಿಸಕ್ಕೆ ನೋಡ್ತಾನಂತೆ. ಅವಾಗ ಅವಳು ದೇವಕಿ, ಅದೇ ತಂಗಿ ಹೆಸರು ದೇವಕಿ ಗಂಡನ ಹೆಸರು ವಸುದೇವ ಅಂತೆ. ಅವನು ಕೈ ಮುಗ್ದು ಬೇಡಕಂತಾನಂತೆ, ಬಾವ ನಾವು ನಿಮ್ಮ ಮನೆಗೆ ಇರ್ತೀವಿ, ನಮ್ಮ ಹೆಂಡ್ತಿನ ಏನು ಮಾಡಬೇಡ, ಬಿಟ್ಬಿಡು, ನಮ್ಮ ಮಕ್ಳನ್ನೆಲ್ಲ ನಿನ್ಗೆ ಒಪ್ಪಿಸ್ತೀವಿ, ಹಂಗೆ ಹಿಂಗೆ ಅಂತ ಏನನ್ನ ಹೇಳ್ಬಿಟ್ಟು ಇದು ಮಾಡ್ತಾನಂತೆ. ಕಂಸ ಸರಿ ಅಂತೇಳಿ ಸುಮ್ಕಾಗ್ತಾನಂತೆ. ಸುಮ್ಕಾಗ್ಬಿಟ್ಟು ವಾಪಸ್ಸು ಅವ್ರ ಮನೆಗೆ ಕರ್ಕೊಂಬರ್ತಾನಂತೆ. ತಂಗಿ ಗಂಡನು ಎಲ್ಲನ ಕರ್ಕೊಂಬಂದ್ಬಿಟ್ಟು
ಅಲ್ಲೇ ಇಕ್ಕೊಂಡಿರ್ತಾನಂತೆ. ಅಲ್ಲೇ ಇಕ್ಕೊಂಡಾಗ ಹಿಂಗೆ ದಿನ ಕಳ್ದಂಗೆ 6 ಜನ ಮಕ್ಳು ಹುಡ್ತಾರಂತೆ. 6 ಜನ ಮಕ್ಳು ಹುಟ್ಟಿದ್ರೆ ಇವನ್ ಕಂಸ ಇವ್ರು ಹೇಳಿರ್ತೈತಲ್ಲ ಹೆಂಗ್ಸು, ಅದೇ ಆ ಹೆಂಗ್ಸ್ ಹೇಳಿರ್ತಾಳಲ್ಲ 8ನೇನಿಂದ ನೀನು ಸಾವು ಅಂತ ಹೇಳ್ಬಿಟ್ಟು, ಅದಕ್ಕೆ ಅವ್ರ 6 ಜನನು ಬಿಡು ಪಾಪ ಅಂತೇಳಿ ಬೆಳೆಸ್ತಾ ಇರ್ತಾನಂತೆ. ಹಿಂಗೆ ಇರುವಾಗ ಒಂದಿನ ಅರಮನೆಗೆ ಆ ಹುಡುಗರ ಜೊತೆಗೆ ಕಂಸ ಆಟ ಆಡ್ತಾ ಇರ್ತಾನಂತೆ. ಆವಾಗ ಅಲ್ಲಿಗೆ ನಾರದ ಮಹರ್ಷಿಗಳು ಬರ್ತಾರಂತೆ. ಬಂದ್ಬಿಟ್ಟು, ಕಂಸ ನೀನು ನಿನ್ನ ತಂಗಿ ಮಕ್ಕಳನ್ನ 6 ಜನನು ಹಿಂಗೆ ಸಾಕ್ತಾ ಇದೀಯಾ, ಇವಾಗ 8ನೇನಿಂದ ನಿನಗೆ ಸಾವು ಅಂತ ಹೇಳೋರಲ್ಲ, ಅವ್ನು 8ನೇನು ಹುಟ್ಟಾಗ ನೀನು ಅನ್ಯೋನನ್ನ ಮಾಡಕ್ ಹೋದಾಗ ಇವ್ರು 6 ಜನನು ತಡೆದು ನನ್ನ ತಮ್ಮನ ಯಾಕೆ ಹಿಂಗೆ ಮಾಡ್ತೀಯ ಅಂತ ಪ್ರಶ್ನೆ ಮಾಡಿರಿ, ಏನ್ ಮಾಡ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ತಾನಂತೆ ನಾರದ. ಆವಾಗ ಕಂಸಕ್ಕೆ ಸಿಟ್ಟು ಬರ್ತೈತಂತೆ. ಸಿಟ್ಟು ಬಂದ್ಬಿಟ್ಟು ಏಕವ ಒಬ್ಬರ ಮಗಳಿಗೆ ಒಬ್ಬರನ್ನ 6 ಜನನು ನಿಲ್ಲಿಸ್ತಾನಂತೆ. ನಿಲ್ಲಿಸ್ಬಿಟ್ಟು ಅವನ್ ಇದು ಸ್ವಂತ ಇರ್ತೈತಲ್ಲ ಕಡ್ಗ ತಗೊಂಡು 6 ಜನನು ಕತ್ತರಿಸ್ಬಿಡ್ತಾನಂತೆ. ಇವನು ಕತ್ತರಿಸಿದ ವಿಷಯ ಅದೇ ಕಂಸನ್ ತಂಗಿ ದೇವಕಿ, ಅದೇ ಈ ಹುಡುಗರ ಅಮ್ಮ ಇರ್ತಾಳಲ್ಲ, ಅವಳಿಗೆ ಗೊತ್ತಾಗ್ತೈತಂತೆ. ಅವಳಿಗೆ ಗೊತ್ತಾದಾಗ ಬೋಲ್ ಸಂಕಟ ಆಗ್ತೈತಂತೆ. ಈಗ ಯಾರಾದ್ರೂ ತಾಯಿ ಅಂದ್ರೆ ಸಂಕಟ ಅದೇ ಆಗ್ತೈತಲ್ವೇ, ಅವಳು ಸಖತ್ತಾಗಿ ಮನಿಕೆ ಬಿಡ್ತಾಳಂತೆ. ಇನ್ನ ದಿನ ಕಳಿತೈತಂತೆ. ಕಳೆದ್ಮೇಲೆ ಅವಳು ದೇವಕಿ 7ನೇ ಮಗುಗೆ ಬಸ್ರಿ ಆಗ್ತಾಳಂತೆ. ಆವಾಗ ಮಹಾವಿಷ್ಣುಗೆ ಅದೇನೋ ಶಕ್ತಿ ಇರ್ತೈತಂತೆ. ಆ ಶಕ್ತಿ ಇದ್ದಾಗ ಅದೇ ದೇವಕಿ ಹೊಟ್ಟೆಗಿರ್ತೈತಲ್ಲ ಮಗ, ಅದನ್ನ ರೋಹಿಣಿ ಅಂತ ಯಾವ್ದೋ ಇನ್ನೊಂದು ಹೆಂಗಸಿನ ಹೊಟ್ಟೆಗೆ ಬರಂಗೆ ಮಾಡ್ತೈತಂತೆ ಮಹಾವಿಷ್ಣು. ಆ ರೋಹಿಣಿ ಎಂಬಳಿಗೆ ಮಗು ಆಗ್ತೈತಲ್ಲ, ಅದೇ ಬಲರಾಮ. ಅದೇ ಈಗ ಕೃಷ್ಣ ಬಲರಾಮ ಅಂತ ಹೇಳ್ತಾರಲ್ಲ, ಆಗ ಬಲರಾಮ. ಈ 7ನೇ ಮಗು ಅದೇ ಇವಾಗ ಮೈ ಇಳಿತೈತೆ ಅಂತಾರಲ್ಲ, ಅದೇಪ್ಪ ಇವಾಗೆಲ್ಲ ಅಬರ್ಷನ್ ಅಂತಾರಲ್ಲ, ಹಂಗಾಗೈತೆ ಅಂತ ಹೇಳ್ಬಿಟ್ಟು ಕಂಸಿಗೆ ಯಾರೋ ಹೇಳ್ತಾರಂತೆ. ಅವನು ಹೋಗ್ಲಿ ಬಿಡ ತಗಿ ಅಂತೇಳಿ ಸುಮ್ಕ ಆಗ್ತಾನಂತೆ. ಇನ್ನ ದಿನ ಕಾಳಿತೈತಂತೆ. ದೇವಕಿ 8ನೇ ಮಗುಗೆ ಬಸ್ರೆ ಆಗ್ತಾಳಂತೆ. ಅವಾಗ ಕಂಸಿಗೆ ಚಿಂತೆ ಅಯ್ಯೋ ಭಗವಂತ, ಅಮ್ಮ ಅವಾಗ ಹಿಂಗೆ ಹೇಳಿತ್ತಲ್ಲ, ಏನ್ ಮಾಡೋದು ಅಂತ ಚಿಂತೆ ಆಗ್ಬಿಟ್ಟು ನೋಡು ಆ ದೇವಕಿ ಸುತ್ತಮುತ್ತಲು ಎಲ್ಲ ಇರೋನೆಲ್ಲ ತಂದು ಕಾವಲಿಗೆ ಇರ್ತಾನಂತೆ. ಒಂದು ಕತ್ತೆನೂ ಬಾಕ್ಲಿಗೆ ಕಟ್ಟಾಕಿರ್ತಾನಂತೆ. ಮಗೇನ ಹತ್ರ ಕತ್ತೆನಾದ್ರೂ ಒರೆಸ್ತೈತಿ ಅಂತ ಹೇಳ್ಬಿಟ್ಟು ಕಟ್ಟಿ ಸುತ್ತಮುತ್ತಲು ಇರೋ ಸೈನಿಕರನ್ನೆಲ್ಲ ಕರ್ಕೊಂಬಂದು ದೇವಕಿ ಹತ್ರಕ್ಕೆ ಕಾವಲಿಗೆ ಇಕ್ಕಿರ್ತಾನಂತೆ. ಅಜ್ಜಿ ಕತೆ ಯಾರು ಹೇಳೋದು ಅಂದೆ, ಎಷ್ಟು ಚೆನ್ನಾಗಿ ಕತೆ ಹೇಳ್ತಿದ್ಯ ಅಜ್ಜಿ, ನೀನು ಹೇಳ್ತಿದ್ರೆ ಕೇಳೋಣ ಅನ್ನಿಸ್ತೈತಿ. ಚೆನ್ನಾಗೈತಿ ಹೇಳಜ್ಜಿ, ಚೆನ್ನಾಗೈತಿ ಕತೆ. ಚೆನ್ನಾಗೈತೆ, ನನಗೆ ಹೇಳಕ್ಕೆ ಬಿಡುವಿಲ್ಲ, ಏನಂದ್ರೆ ನೀವು ಕೇಳಿದಿರ ಅಂತ ಹೇಳ್ತಾ ಇದ್ದೀನಿ. ತಿರ್ಗ ಅವಳು ಚಿಂತೆ ಆಗ್ತೈತಂತೆ. ಅಯ್ಯೋ ಭಗವಂತ, ನಮ್ಮ ಅಣ್ಣ ಇದನ್ನು ಬಿಡಲ್ವಲ್ಲ, ಅದು ಇದಕ್ಕೋಸ್ಕರನೇ ಇಷ್ಟು ದಿನ ಕಾದವನಲ್ಲ, ಈಗ ಇದನ್ನ ಏನನ್ನ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಜೋರಾಗಿ ಅವಳು ಹೊಟ್ಟಿಗೆ ಅವಳೆ ಕೈಯಾಗ ಗುದ್ಕೊಂತಾ ಇರ್ತಾಳಂತೆ. ಆವಾಗ ಒಂದು ಬೆಳ್ಳಿಗೆ ಬೆಳಕು ಬರ್ತೈತಂತೆ. ಇದೇನಿದು ಅಂತ ನೋಡಿದ್ರೆ ಅಲ್ಲಿ ಮಹಾವಿಷ್ಣು ಪ್ರತ್ಯಕ್ಷ ಆಗ್ತೈತಂತೆ. ಪ್ರತ್ಯಕ್ಷ ಆಗ್ಬಿಟ್ಟು, ಅಮ್ಮ ದೇವಕಿ, ನಾನು ನಿನ್ನ ಮಗನಾಗ ಹುಟ್ಟಬೇಕು ಅನ್ಕೊಂಡಿದ್ದೀನಿ, ನೀನು ಒಪ್ಪಿಗೆ ಕೊಟ್ರೆ ನಿನ್ನ ಹೊಟ್ಟೆಗೆ ನಾನು ಹುಟ್ಟುಗೋತೀನಿ ಅಂತ ಹೇಳಿ ಕೇಳಿದಾಗ ದೇವಕಿಗೆ ಬೋಲ್ ಖುಷಿ ಆಗ್ತೈತಂತೆ. ಈಗ ಯಾರೇ ಆಗ್ಲಿ ದೇವರು ನಮ್ಮ ಹೊಟ್ಟೆಗೆ ಹುಟ್ಟತೈತೆ ಅಂದ್ರೆ ಖುಷಿ ಆಗಲ್ವಿ. ತಿರ್ಗ ಅವಳು ಅಯ್ಯೋ ಭಗವಂತ, ನಾನೇ ಧನ್ಯ, ಎಷ್ಟು ಪುಣ್ಯವಂತೆ, ನೀವು ನಮ್ಮ ಹೊಟ್ಟೆಗೆ ಹುಡ್ತೀರಾ ಅಂದ್ರೆ ನಮ್ಗೆ ಇದಕ್ಕೇನು ನಿರಾಕಾರ ಇಲ್ಲ ಅಂತ ಹೇಳ್ಬಿಟ್ಟು ಹೇಳಿ, ಈಗ ನಮ್ಮ ಅಣ್ಣ ಎಲ್ಲ ಯಾರು ಬಂದ್ರು ನನ್ನ ಮಗನ ಏನು ಮಾಡೋಕ್ಕಾಗಲ್ಲ ಅಂತ ಬೋಲ್ ಖುಷಿಯಾಗಿ ಅವತ್ತು ಸಂತೋಷದಿಂದ ಮನಿಕೆ ಅಂತಾಳಂತೆ. ಇಷ್ಟು ದಿನ ಅವಳಿಗೆ ನಿದ್ದೆನೇ ಬರ್ತಿರ್ಲಿಲ್ವಂತೆ. ಅವತ್ತು ಮಾತ್ರನ ಬೋಲ್ ಚೆನ್ನಾಗಿ ನಿದ್ದೆ ಬಂತಂತೆ. ಆ ಅಮ್ಮಗೆ ಅದೇ ದೇವಕಿಗೆ ಇವ್ರಿಗೆ ನೋವು ಕಾಣಿಸ್ಕೊಂತೈತಂತೆ. ಸೈನಿಕರೆಲ್ಲ ಮನಿಕೊಂಡಿರ್ತಾರಂತೆ, ಕತ್ತೆ ಮಾತ್ರ ಎದ್ದಿರ್ತೈತಂತೆ. ಇವಳಿಗೆ ಆ ಪಾಟಿ ನೋವಿದ್ರು ಕೂಕೆ ಮಕ್ಕೆ ಎಲ್ಲಿ ಯಾರು ಎದ್ದೇಳ್ತಾರೋ, ಈಗ ಯಾರು ಎದ್ದು ಬಂದು ಹಿಂಗ ಆಗ್ತೈತೆ ಅಂತೇಳಿ ನಮ್ಮ ಅಣ್ಣನ ಕರ್ಕೊಂಬಂದು ಇವನಿಗೂ ಏನನ್ನ ತೊಂದರೆ ಮಾಡ್ತಾರೇನೋ. ಈಗ ಇವನೇ ಅಂದ್ರೆ ಭಯ ಅಲ್ವೇ, ಈಗ ದೇವ್ರೇ ಆದ್ರೂ ಅಯ್ಯೋ ಏನೋ ಎತ್ಲ ಅಂತ ಈಗ ಭಯ ಇರ್ತೈತಲ್ಲ, ಏನ್ ಮಾಡ್ತಾನೆ ಏನಂತ ಹೆದರ್ಕೊಂಡು ಬಿಗ್ಗಿಯಾಗಿ ಬಾಯಿ ಮುಚ್ಕೊಂಡು ಕೃಷ್ಣಗೆ ಜನ್ಮ ಕೊಡ್ತಾಳಂತೆ. ಕೊಟ್ರೆ ಕೃಷ್ಣ ಹೆಂಗಿರ್ತಾನೆ ಅಂದ್ರೆ ಬೋಲ್ ಸರಕಿರ್ತಾನಂತೆ. ಪಿಳ ಕಣ್ಬಿಟ್ಕೊಂಡು ಅವ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರ್ಬೇಕು ಅನ್ನೋಷ್ಟು ಚೆನ್ನಾಗಿರ್ತಾನಂತೆ ಶ್ರೀಕೃಷ್ಣ ಪರಮಾತ್ಮ.
ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿದಂಗೆ ಸೈನಿಕರೆಲ್ಲ ಮೂರ್ಛೆ ಹೋಗ್ತಾರಂತೆ. ಆ ಕತ್ತೆ ಎದ್ದಿರ್ತೈತಲ್ಲ, ಆ ಕತ್ತೆನೂ ಮೂರ್ಛೆ ಹೋಗ್ತೈತಂತೆ. ತಿರ್ಗಾ ವಸುದೇವ ಅದೇ ಶ್ರೀಕೃಷ್ಣರ ಅಪ್ಪಯ್ಯ ತಿರ್ಗಾ ಅವನು ಹುಟ್ಟಿದಂಗೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಕ್ಕೂ ಈಗ ಶ್ರೀಕೃಷ್ಣ ಪರಮಾತ್ಮನೇನ ಅದಕ್ಕೆಲ್ಲ ದಾರಿ ಮಾರ್ಗ ಮಾಡಿರ್ತೈತಂತೆ. ಇನ್ನೊಂದು ದೇವಸ್ಥಾಗೆ ಅದೆಂಥದ ರೇಪಲ್ಲಿನ ಪಾಪಲ್ಲಿನ ಅಂತ ಒಂದಿರ್ತೈತಂತೆ. ಅದ್ರಾಗೆ ನಂದ ಮತ್ತೆ ಯಶೋಧ ಅಂತ ಹೇಳ್ಬಿಟ್ಟು ಅವರಿಗೆ ಒಂದು ಹೆಣ್ಮಗ ಆಗಿರ್ತೈತಂತೆ. ಅದು ವಿಷ್ಣು ಅದೇ ಮಹಾವಿಷ್ಣು ಅದೇ ಶ್ರೀಕೃಷ್ಣ ಪರಮಾತ್ಮನ ಭಕ್ತೇನ ಏನೋ ಇರ್ಬೇಕು ಆ ಅಮ್ಮಗೆ ಹೆಣ್ಮಗ ಆಗಿರ್ತೈತಂತೆ. ಇನ್ನೊಂದ್ ಕಡೆಗೆ ಶ್ರೀಕೃಷ್ಣ ಪರಮಾತ್ಮ ಹುಟ್ಟಿರ್ತಾನಲ್ಲ, ಅವ್ರ ಅಮ್ಮಯ್ಯ ಅವ್ರ ಅದೇ ಗಂಡಿಗೆ ಹೇಳ್ತೈತಂತೆ, ಈ ಮಗುನ ಭಯವಾಗಿ ಎಲ್ಲನ ಇದನ್ ಮಾಡ್ಬರ್ರಿ ಅಂತೇಳಿ ಹೇಳಿದಾಗ ದೇವಕಿ ಗಂಡ ವಸುದೇವ ಇರ್ತಾನಲ್ಲ, ಅವನು ಒಂದ್ ತಟ್ಟೆ ಕಿಕ್ಕೊಂಡು ಮಗನ ಓದ್ಕೊಂಡು ಬೋತಾನಂತೆ. ನಡಿತಾ ಬೋತಾ ಇರ್ತಾನಂತೆ, ಯಮುನಾ ನದಿ ತಕ ಬೋತಾನಂತೆ. ಅವ್ರು ಯಮುನಾ ನದಿ ತಕ್ ಬರ್ತಾರಲ್ಲ ವಸುದೇವ, ಅವ್ನು ಬಂದಾಗ ಇನ್ನೋಡು ಎಲ್ಲಿಲ್ಲದ ಮಳೆ ಅಂತೆ, ಇಟೂ ಒಟ್ಟು ಮಳೆ ಅಲ್ವಾ ಅಂತೆ. ಇನ್ನೋಡು ಯಮುನಾ ನದಿ ಜೋರಾಗಿ ಬರ್ತಾ ಇರ್ತದಂತೆ. ಏನ್ ಮಾಡೋದಪ್ಪ ಅಂತ ಚಿಂತೆ ಆಗ್ತೈತಂತೆ. ರೇಪಲ್ಲಿ ಎಂಬತ್ತಕ್ಕೆ ಹೋಗಕ್ಕೆ ಯಮುನಾ ನದಿ ದಾಟ್ಬೇಕಾಗಿರ್ತೈತಂತೆ. ಈಗ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಆ ನದಿ ಒಳಗೆನ ತೊಟ್ಟಿ ಒಳಗೆ ಕೃಷ್ಣ ನಿಕ್ಕೊಂಡು ಹೋಗ್ತಾ ಇರ್ತಾನಂತ ವಸುದೇವ. ಆವಾಗ ಅವ್ರ ಮಣ್ಕಾಲಿನ ತಕ ನೀರ್ ಬರ್ತಾ ಇರ್ತಾವಂತೆ. ಹಂಗೇ ನಡ್ಕೊಂಡ್ ಬರ್ತಾರಂತೆ. ತಿರ್ಕುದ್ಕೆ ತಕ ಬರ್ತಾವಂತೆ. ಹಂಗೇ ನಡ್ಕೊಂಡ್ ಬರ್ತಾರಂತೆ. ಆಮೇಲೆ ಅವನ ತಲೆ ಎಲ್ಲ ಮುಚ್ಚಾಕೊಂಡಂತೆ. ಅವನು ಒಂದ್ ಕೈಯಾಗೆ ತೊಟ್ಟಿ ಮ್ಯಾಕ್ ಇಟ್ಕೊಂಡು ಬರ್ತಾ ಇರ್ತಾನಂತೆ. ಅದನ್ನ ನೋಡ್ದಂತ ಶ್ರೀಕೃಷ್ಣ ಪರಮಾತ್ಮ ಆಟ ಆಡ್ತಾ ಕಾಲ್ನ ಒಂದ್ ಈಟ್ ನೀರಕ್ಕೆ ತಗ್ಲಿಸ್ತಾನಂತೆ. ಅವನು ನೀರಕ್ಕೆ ಕಾಲ್ ತಗ್ಲಿಸ್ತಿದ್ದಂಗೆನ ಯಮುನಾ ನದಿಗೆ ಇದು ಮಹಾವಿಷ್ಣುನೇ ಅಂತ ಹೇಳ್ಬಿಟ್ಟು ಗೊತ್ತಾಗಿ 2 ಭಾಗ ಆಗ್ತೈತಂತೆ ನದಿ. ಆ ನದಿ 2 ಭಾಗ ಆಗಿದ್ಮೇಲೆ ಆ ವಸುದೇವ ಹೆಂಗ ನಂದಿದ್ ಬಗೆಹರಿತು ಅಂತೇಳಿ ನಡ್ಕೊಂಡ್ ಬರ್ತಾ ಇರ್ತಾನಂತೆ. ಅಷ್ಟು ದೂರ ನಡ್ಕೊಂಡ್ ಬರ್ತಾನಂತೆ. ಆಮೇಲೆ ಇದೇನಿದು ಸುತ್ತಲೂ ಮಾಡ್ಬೋದಾಯ್ತಿ, ಆದ್ರೆ ನಾವು ನಡ್ಕೊಂಬರತ್ತಾಗ ಮಾತ್ರ ಮಾಡಿಲ್ವಲ್ಲ, ಇದೇನಿದು ಅಂತ ಹೇಳ್ಬಿಟ್ಟು ಆಶ್ಚರ್ಯ ಆಗ್ತೈತಂತೆ. ತಿರ್ಗಿ ಆಶ್ಚರ್ಯ ಆದ್ರೆ ತಿರುಗಿ ನೋಡ್ತಾನಂತೆ. ನೋಡಿದ್ರೆ ಅವನು ಎಷ್ಟು ದೂರ ನೋಡಕ್ ಸಾಧ್ಯನ ಅಷ್ಟು ದೂರ ತಕ್ಕ ಒಂದು ಹಾವಿನ ಬಾಲ ಇರ್ತೈತಂತೆ. ಇದೇನಿದು ಅಂತೇಳಿ ತಲೆ ಎತ್ ನೋಡಿದ್ರೆ ಆದಿಶೇಷ ಅದೇ 7 ಎಡೆ ಸರ್ಪ 7 ಎಡೆನು ಬಿಚ್ಚಿಬಿಟ್ಟು ಶ್ರೀಕೃಷ್ಣ ಪರಮಾತ್ಮ ನೆನೆದಂಗಿರ್ಲಿ ಮಳೆಗೆ ಅಂತ ಹೇಳ್ಬಿಟ್ಟು ಎಡೆ ಬಿಚ್ಚಿ ಕೊಡೆ ತರ ಮಾಡಿರ್ತೈತಂತೆ. ಅದನ್ನ ನೋಡಿದಂತ ವಸುದೇವಿಗೆ ಬಲು ಖುಷಿ ಆಗ್ತೈತಂತೆ. ಅವನು ಅದೇ ರೇಪಲ್ಲಿ ಕಡೆಗೆ ನಡೀತಾನಂತೆ. ನಡೀತಾನೆ ಅಂದ್ರೆ ಹೋಗ್ತಾನಂತೆ. ರತ್ನಕಯ್ಯ, ಕತೆ ಬರಲ್ಲ ಅಂದು ಬೋಲ್ ಚೆನ್ನಾಗಿ ಕೇಳ್ದಮ್ಮ. ನಿನ್ನ ಕೇಳೋಣ ಇನ್ನೊಂದು ಕ್ಷಣ ಕೇಳೋಣ ಅನ್ನಿಸ್ತಾ ಐತಿ. ಅಷ್ಟು ಚೆನ್ನಾಗಿ ಹೇಳಿದ್ಯಾ. ಮುಂದೆ ಏನಾಯ್ತು ಅಂತ ಹೇಳು, ಬೋಲ್ ಖುಷಿಯಾಗಿ ಕೇಳ್ಬೋದು. ಅಂತ ಚೆನ್ನಾಗಿ ಕೇಳ್ತೀಯ ನಿನ್ನ ಕತೆಯ. ಕಣಜಿ, ಕತೆ ಬೋಲ್ ಚೆನ್ನಾಗೈತೆ, ಚೆನ್ನಾಗೂ ಹೇಳ್ತೀಯ ನೀನು. ನಮ್ಮ ಅಜ್ಜಿ ನಂಗೆ ಎಂದೂ ಒಂದಿನ ಕತೆ ಹೇಳಿರ್ಲಿಲ್ಲ ಕಣ್ಲ ಮಂಜ. ನೋಡಿ ಅಂತ ಚೆನ್ನಾಗಿರೋ ಕತೆ ಎಲ್ಲ ನಮ್ಮ ಅಜ್ಜಿಗೆ ಬರ್ತಾವ ಅಲ್ಲೇನಲ್ಲ ಮಂಜ. ಮುಂದೆ ಏನಾಗ್ಬೋದು, ಶ್ರೀಕೃಷ್ಣ ಪರಮಾತ್ಮರು ಹೇಗೆ ಕಂಸನ ವಧೆ ಮಾಡ್ತಾರೆ ಅನ್ನೋದನ್ನ ತಿಳ್ಕೋಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಎಪಿಸೋಡಲ್ಲಿ ನೋಡೋಣ. ಫ್ರೆಂಡ್ಸ್, ಕತೆ ಚೆನ್ನಾಗಿದ್ರೆ ಮತ್ತೆ ಮುಂದುವರಿಸ್ತೀನಲ್ಲ, ಅದನ್ನು ಕೇಳಬೇಕು ಅಂತ ಆಸೆ ನಿಮಗೂ ಇದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ವಿಡಿಯೋ ಹೇಗಿದೆ, ವಿಡಿಯೋ ಚೆನ್ನಾಗಿದೆ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆಗಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.